ಈ ಗುರುಗಳ ವಿಚಾರಕ್ಕೆ ಬಂದರೆ, ಪ್ರತಿಯೊಬ್ಬರಿಗೂ ಗುರು ಅನ್ನುವರು ಅವಶ್ಯಕತೆಯ, ಅಥವಾ ನಾನು ಬಹಳ ಖುಷಿಯಾಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ ಲೈಫಲ್ಲಿ, ನನಗೇನು ಬೇಡ, ನಾನು ದುಡಿತೀನಿ, ನಾನು ಮಲಗ್ತೀನಿ, ಎದ್ದು ಆಫೀಸಿಗೆ ಹೋಗ್ತೀನಿ, ಸೊ ನನಗೆ ಯಾಕೆ ಗುರು ಅನ್ನುವ ಪ್ರಶ್ನೆ ಒಂದಿಷ್ಟು ಜನರ ಬಳಿ. ಏನು ಹೇಳ್ತೀರಾ ಇದಕ್ಕೆ? ಇದು ತುಂಬ ಸಹಜವಾದ ಪ್ರಶ್ನೆ. ಹಾಗಾಗಿ 199 ಜನ ಗುರು ಬೇಕು ಅಂತ ಕೇಳೋದೇ ಇಲ್ಲ, ಅವ್ರಿಗೆ ಬೇಕಾಗೋದೇ ಇಲ್ಲ. ಕಾರಣ ಯಾಕೆ ಅಂದರೆ, ನಿಮ್ಮದೇ ಅನಾಲಿಸಿಸಲ್ಲಿ ಏನಿದೆ, ನಾನು ತುಂಬ ಖುಷಿಯಾಗಿದ್ದೀನಪ್ಪ, ನನಗೊಂದು ಒಳ್ಳೆ ಕೆಲಸ ಇದೆ, ಮನೆಯಲ್ಲೆಲ್ಲ ಚೆನ್ನಾಗಿದೆ, ಐ ಡೋಂಟ್ ಹ್ಯಾವ್ ಎನಿ ಕಾನ್ಫ್ಲಿಕ್ಟ್ಸ್ ಆರ್ ಚಾಲೆಂಜಸ್ ಆರ್ ಪ್ರಾಬ್ಲಮ್ಸ್, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಜೀವನ ಅಂದಾಗ ಯಾಕೆ ಬೇಕು ಗುರು? ಖಂಡಿತವಾಗಿಯೂ ಬೇಕಿಲ್ಲ. ಯಾಕೆ ಅಂದರೆ, ಇಲ್ಲಿ ನನ್ನ ಗುರುದೇವ ಸ್ವಾಮಿರಾಮ ಅವರ ಒಂದು ಮಾತನ್ನು ನಿಮಗೆ ಕೋಟ್ ಮಾಡಲಿಕ್ಕೆ ಬಯಸ್ತೇನೆ. ಏನು ಅಂದರೆ, ಸ್ವಾಮಿರಾಮ ಹೇಳ್ತಾರೆ, ವೆನ್ ಯು ಆರ್ ಹ್ಯಾಪಿ ಆ್ಯಂಡ್ ಜಾಯಸ್ ಯು ಡೋಂಟ್ ನೀಡ್ ಗಾಡ್ ಆರ್ ಗುರು. ಯಾಕೆ ಹೇಳಿ? ಗುರು ಮತ್ತು ದೇವರು ಅಂತಂದರೆ ಅದು ಸಂತೋಷದ ಪ್ರತೀಕ. ಗುರು ಮತ್ತು ದೇವರು ಅಂತಂದರೆ ದೇ ರಿಫ್ಲೆಕ್ಟ್ ದ ಜಾಯ್. ನಿಮಗೆ ಈಗಾಗಲೇ ಸಿಕ್ಕಿದರೆ ಗುರುಗೇನಲ್ಲಿ ಕೆಲಸವೇ ಇಲ್ಲ. ನಿಮ್ಮಲ್ಲಿ ಯಾವುದೇ ಒಂದು ಟ್ರಾನ್ಸ್ಫಾರ್ಮೇಷನನ್ನು ಮಾಡಬೇಕು ಅಂತ, ಟ್ರಾನ್ಸ್ಫಾರ್ಮೇಷನ್ ಗುರು ಮಾಡೋಕ್ಕೆ ಯಾಕೆ ಬಯಸ್ತಾನೆ ಅಂತಂದರೆ, ತನ್ನ ಒಂದು ಮಾರ್ಗದರ್ಶನದಿಂದ ಅವನು ಕಳ್ಕೊಂಡಂತಹ ಅಥವಾ ಗೊತ್ತಿಲ್ಲದ ಅನುಭವಿಸದೇ ಇರುವಂತಹ ಸಂತೋಷವನ್ನು ಅನುಭವಿಸೋ ಮಾರ್ಗ ಹೇಗೆ ಅಂತ ಹೇಳ್ಕೊಡೋದು. ಅಧ್ಯಾತ್ಮ ಅಂದರೆ ಅಂತಿಮವಾಗಿ ಅದೇನೆ. ನೀವು ಕೋಟಿಗಟ್ಟಲೆ ಜಪವನ್ನು ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಿ ಕೊನೆಗೂ ನಿಮಗೆ ಆ ಒಂದು ಆನಂದದ ಒಂದು ಸಣ್ಣ ಬೆಳಕು ಕಾಣಲಿಲ್ಲ ಅಂತಂದರೆ ಅಂಥ ಗುರುವಿನಿಂದ ಏನು ಉಪಯೋಗ? ಅಂತಹ ಭಗವಂತ ನಮ್ಮ ಜೀವನದಲ್ಲಿ ಇದ್ದರಷ್ಟು ಬಿಟ್ಟರಷ್ಟು ಅಲ್ವೇ? ಹಾಗಾಗಿ ಗುರು ಅಂತಂದರೆ ಆನಂದ, ಭಗವಂತ ಅಂತಂದರೆ ಆನಂದ. ಯಾರಿಗಾದರೂ ನಾನು ಅದರ ಯಾವುದರ ಒಂದು ಆಸರೆ ಇಲ್ಲದೆ ನಾನು ಸಂತೋಷವಾಗಿರಬಲ್ಲೆ ಇದ್ದೀನಿ, ಇದು ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ದಾಗಲ್ಲ, ಜೀವನ ಹೀಗೆ ಇರೋದಿಲ್ಲ, ಬದಲಾವಣೆ ಆಗ್ತಾನೇ ಇರುತ್ತೆ. ಹಾಗಾಗಿ ನಾನು ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸುವಾಗಲೂ ನನಗೆ ಇದೇ ಆನಂದದ ಸ್ಥಿತಿ ಉಳಿಸ್ಕೊಳ್ಳೋಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆ ಬಂದಾಗ ಗುರು ಬೇಕು ಅಂತಂದರೆ, ಕಷ್ಟದಲ್ಲಿ ಹೋಗಿ ಗುರುವನ್ನು ಕಂಡಾಗ ಬಹುಶಃ ಏನು ಮನೆಗೆ ಬೆಂಕಿ ಬಿದ್ದಾಗ ಬಾವಿ ನೀರನ್ನು ತೋಡಕ್ಕೆ ಹೋದರು ಅನ್ನೋ ಸ್ಥಿತಿ ಬರ್ತದೆ. ಬಾವಿ ನೀರನ್ನು ತೋಡಿ ಆ ಬೆಂಕಿಯನ್ನು ನಂದಿಸುವಂತಹ ಕಾಲಕ್ಕೆ ಕಾಲ ಮಿಂಚಿ ಹೋಗಿರುತ್ತೆ. ಅಷ್ಟೊತ್ತಿಗೆ ಮನೆ ಪೂರ್ತಿ ಭಸ್ಮವಾಗಿಬಿಟ್ಟಿರಬಹುದು. ಅದಕ್ಕಾಗಿ ಗುರುವನ್ನು ಸಂತೋಷವಾಗಿ ನಾನಿದ್ದಾಗ ಬೇಕೋ ಬೇಡವೋ ಅಂದರೆ ಅದಕ್ಕೆ ಉತ್ತರ ಇದು ಏನು ಅಂದರೆ, ನಾನು ಸಂತೋಷವಾಗಿದ್ದಾಗ ಸಂತೋಷವಾಗಿರೋದು ಏನೂ ಪ್ರಶ್ನೆ ಅಲ್ಲ. ಈ ಸಂತೋಷದ ನಿಜವಾದ ಲಕ್ಷಣ ಏನು? ಸುಖದಲ್ಲೂ ದುಃಖದಲ್ಲೂ ಸಂತೋಷವನ್ನು ಅನುಭವಿಸೋದು ಹೇಗೆ ಅನ್ನೋದನ್ನು ಗುರು ಹೇಳ್ಕೊಡ್ತಾನೆ ಅಂತ. ನಾನು ಸುಖವಾಗಿದ್ದಾಗ ಸಂತೋಷವಾಗಿರೋದು ಅನ್ನೋದು ನಾರ್ಮಲ್ ಫೀಚರ್ ಆಫ್ ಲೈಫ್, ಎಲ್ಲರೂ ಇರ್ತಾರೆ ಹಾಗೇನೆ. ಆದರೆ ಅದೇ ಸುಖ ಕಾಲಕ್ಕೆ ಅದು ಬದಲಾದಾಗ, ಸಮಸ್ಯೆಗಳು ಉಂಟಾದಾಗ ನನಗೆ ಆ ಆನಂದವನ್ನೇ ಉಳಿಸ್ಕೊಳ್ಳೋಕ್ಕೆ ಬರುತ್ತಾ ಅಂದರೆ ಬಹಳಷ್ಟು ಜನಕ್ಕೆ ಸಾಧ್ಯವಾಗಲ್ಲ. ಇಲ್ಲಿ ಗುರುವಿನ ಭಗವಂತನ ಆಸರೆ ಬೇಕು ಅಂತ ಅನಿಸುವಂಥದ್ದು. ಹಾಗಾದಾಗ ಕಾಯಿಲೆ ಬಂದಾಗ ಡಾಕ್ಟ್ರ್ ಹತ್ರ ಓಡಿ ಹೋಗೋದಕ್ಕಿಂತನೂ ನನ್ನ ಜೀವನ ಶೈಲಿಯೇ ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದು ಎಷ್ಟು ಒಳ್ಳೆಯದೋ, ಹಾಗೆ ನನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ ಅಂತಂದಾಗ್ಲೂ ನಾನು ಗುರುವನ್ನು ಬಯಸೋದಾದರೆ, ಭಗವಂತನನ್ನು ಬಯಸೋದಾದರೆ ಅದು ಒಂದು ಪ್ರಾಮಾಣಿಕವಾದ ಅನ್ವೇಷಣೆ ಆಗುತ್ತೆ ಅಂತ.